ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಮಸ್ತ್ ಅದ್ರಿ ಅಂತ ಅನ್ಕೋಬೋದು. ನಾನು ವಿಡಿಯೋ ಮಾಡಿಲ್ರಿ ಭಾಳ ದಿವಸ ಆಯ್ತು. ಸೊ ವಿಡಿಯೋ ಅದಾವು ಎಡಿಟ್ ಮಾಡಿ ಹಾಕೋಕ್ಕಾಗತ್ತು. ಇದು ಬಂದ ನಮ್ಮ ಊರಾಗಿಂದ ಲಾಗ ಪುರಿ ಮಾಡೋನು ಅಂತಂದರು ನಮ್ಮ ಅತ್ತಿ. ಹಾಗಾಗಿ ಹಿಟ್ಟು ನಾದಕ್ಕೆ ಹಚ್ಚಿ ನಮ್ಮ ಯಜಮಾನ್ರು ಹಿಟ್ಟು ನಾದಕ್ಕೆ ಹಚ್ಚಿ ನಾನು ನೈಟ್ ಮಾಡಿ ಚಪಾತಿ ಇದ್ದು ಹೊಟ್ಟೆ ಹಸುವಾಗಿತ್ತು ಅಂತ ಹೇಳಿ ಚಪಾತಿ ಚಹಾ ತಿನ್ನಿ ನನ್ನ ಮಗಳ ವಿಡಿಯೋ ಮಾಡತ್ತಿರೋದನ್ನು. ಸೊ ಹಾಗಾಗಿ ನಾನು ಅಷ್ಟು ಸರಿ ಬಂದಿಲ್ಲ, ಬಟ್ ಆದರೂ ಓಕೆ ಐತಿ ಅನ್ನೋ ಕಾರಣಕ್ಕಾಗಿ ಹಾಕಿದ್ದೇನೆ. ತಪ್ಪು ತಿಳ್ಕೊಬೇಡ್ರಿ. ಭಾಳ ದಿವಸ ಆದಮೇಲೆ ಲಾಗ್ ಮಾಡತ್ತೀನಿ ಅಂಥೇಳಿ ನೋಡೋದು ಬಿಡಾಕೆ ಹೋಗಬೇಡ್ರಿ. ಕಂಟಿನ್ಯೂಯಸ್ ಲಾಗ್ ಹಾಕೋಕೆ ಆಗ್ವಾತು, ಯಾಕಂದ್ರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರ್ತತಿಲ್ಲ. ಸೊ ಹಾಗಾಗಿ ಐ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಂಡ ನಮ್ಮ ವಿಡಿಯೋಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಮರೆಯೋಕೆ ಹೋಗಬೇಡ್ರಿ. ಫೈನಲಿ ಹಿಟ್ಟು ರೆಡಿ ಆಯ್ತು. ಹಿಟ್ಟು ರೆಡಿ ಆದಮೇಲೆ ಆಕಿ ಹಿಂಗೆ ಬಟ್ಗಿಟ್ಟು ಹಿಡಿಯಾತಿಡ್ರಿ ಅದಕ್ಕೆ. ಹಾಗಾಗಿ ನಾ ಫೋನ್ ಕೊಡಂದ್ರು ಕೊಡಾತಿದ್ದಿಲ್ಲ ನನ್ನ ಕೈಯಾಗ. ಸೊ ನೆಕ್ಸ್ಟ್ ಫೈನಲಿ ನಾನು ಆಕಿ ಕಡೆ ಫೋನ್ ಇಸ್ಕೊಂಡು ಒಂದು ಡ್ಯಾನ್ಸ್ ಮಾಡುವಾನಿ ನೋಡ್ರಿ. ಡ್ಯಾನ್ಸ್ ಹೆಂಗೆ ಮಾಡಕತ್ತಾಳು, DJ ಡ್ಯಾನ್ಸ್ ಮಾಡಿದಂಗೆ ಮಾಡಕತ್ತಾಳು. ಭಾಳ ಇದನ್ನ ಅದಾಳಕಿ. ಸೊ ಫೈನಲಿ ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಗೈತಿ. ಅವ್ರಿಗೆ ಗೊತ್ತಲ್ಲ, ಫಾಜ್ದವರೆಲ್ಲ ಒಂದು ಸ್ವಲ್ಪ ಎಲ್ಲದ್ರಾಗೂ ಇಂಟ್ರೆಸ್ಟೆಡ್ ಆ್ಯಂಡ್ ಮಾಡ್ತಾರು ಕೆಲಸ ಎಲ್ಲ ಶುದ್ಧ ಕೆಲಸ ಅವ್ರದ್ದು. ನಮ್ಮದು ಹಂಗಿಲ್ಲ, ನಾವು ಅರ್ಧ ಮಿರ್ದದವ್ರೆ. ಸೊ ಅರ್ಧ ಮಿರ್ದ ಆದ್ರೂ ಚಲೋ ಆಗಿರ್ತೈತ್ರಿ. ನಾವು ಅಡುಗೆ ಮಸ್ತ್ ಮಾಡಿರ್ತಾವೆ. ಸೊ ಫೈನಲಿ ಹಿಟ್ಟು ರೆಡಿ ಆತ್ರಿ. ನೆಕ್ಸ್ಟ್ ಬಂದು ನಾನೇನು ಮಾಡೀನಿ ಅಂದ್ರೆ ಉಳ್ಳಾಗಡ್ಡಿದು ಕಟ್ ಮಾಡ್ಕೊಂಡೀನಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಬಾಳ್ಗೆ ಒಳಗೆ ಒಗ್ಗರಣೆ ಹಾಕೊಂಡ್ರಾತು ಅಂಥೇಳಿ ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕಿದ್ನಿ. ಎಣ್ಣೆ ಹಾಕಿ ಪಲ್ಯ ಮಾಡ್ಕೋಬೇಕಲ್ಲ ಇದನ್ನು. ಹಾಗಾಗಿ ಸೊ ಪಲ್ಯ ಮಾಡೋಕ್ಕಂತ ಹೇಳಿ ಎಣ್ಣೆ ಹಾಕಿ ಇಟ್ನಿ. ಗರಮ್ ಆಗೋ ಮಟ್ಟ ಅಂಥೇಳಿ ಅಲ್ಲಿ ಮತ್ತು ನೆಕ್ಸ್ಟ್ ಒಂದು ಕೆಲಸ ಇತ್ತು, ಅದನ್ನು ಮಾಡತ್ತೀನಿ. ಮಾಡ್ಕೊಂಡಾಕೆ ನೋಡ್ರಿ, ಅದನ್ನ ಹಂಗೆ ಮಾಡ್ಕೊಡ್ಕನ ಇದೇನಾಗಿಬಿಟ್ಟಿತ್ತು. ಸೊ ಹಂಗಾಗಿ ಅದಕ್ಕೆ ಉಳ್ಳಾಗಡ್ಡಿ ಆ್ಯಡ್ ಮಾಡಿ ಟೊಮೆಟೊ ಆ್ಯಡ್ ಮಾಡೀನಿ. ನಾನು ಏನು ಮಾಡೇನಂದ್ರೆ ರೀ ಮರೆತು ಅದಕ್ಕೆ ಸಾಸಿವೆ ಜೀರಿಗೆ ಹೋಗಿದ್ದು ಮರ್ತುಬಿಟ್ಟಿನಿ. ಸೊ ನಿಮ್ಮ ಮನೆಗೆ ಏನೇನು ಅನ್ಬೋದು ನೀವು. ಏನು ಅನ್ನೋದಿಲ್ಲ ರೀ, ಅವ್ರು ಸುಮ್ಮ ತಿಂದು ಹೋಗ್ತಾರೋ. ನಾವೇ ಕೇಳೋದವ್ರನ್ನ 10 ಬರೀ ಹೆಂಗಾಗೈತಿ ಅಂತೇಳಿ ಕೇಳಿ ಬೇಸರೋದು. ಆದರೂ ಅವ್ರೇನು ಹೇಳೋದಿಲ್ಲ. ಫೈನಲಿ ಒಗ್ಗರಣೆ ರೆಡಿ ಆದಮೇಲೆ ನಾನು ಅದಕ್ಕೆ ಆಲೂ ಹಾಕಿ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಆಲೂ ಪೂಡಿ ಮಾಡಿರತ್ತು ಅಂಥೇಳಿ ಮಿಕ್ಸ್ ಮಾಡ್ಕೊಂಡು ನಾನು ನೋಡಿರಿ. ಆಲೂ ರೆಡಿ ಆಯಿತು. ಆಲೂ ಸಬ್ಜಿ ರೆಡಿ ಮಾಡಿದಕ್ಕೆ ಫೈನಲಿ ಆಲೂ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಪಲ್ಯಕ್ಕೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಆದರೂ ಅವ್ರು ಸುಮ್ಮ ತಿಂದರು ನೋಡ್ರಿ. ಅವ್ರು ಮನುಷ್ಯರಲ್ಲಿ ಬಿಡವ್ರೆ, ಸುಮ್ಮ ತಿಂದ ಉಂಡ ಆರಾಮಂಗೆ ಎದ್ದು ಹೋದರು. ಫೈನಲಿ ಆಲೂ ಸಬ್ಜಿ ಮಸ್ತ್ ರೆಡಿ ಆಗೈತಿ. ಇದ್ರಾಗ ಸ್ವಲ್ಪ ಮಕ್ಕಳದೂ ಆವಾಜ್ ಬರ್ತಿರ್ತೈತಿ, ಟೆನ್ಷನ್ ತೊಗೋಬೇಡ್ರಿ, ಅದಕ್ಕೇನಾಗೋದಿಲ್ಲ. ನೆಕ್ಸ್ಟ್ ಬಂದ ಪೂರಿ ಮಾಡಿರತ್ತು ಅಂತ ಹೇಳಿ ಪೂರಿ ಹಿಟ್ಟು ನಾದಿ ಇಟ್ಟಿದ್ರಲ್ರಿ ಅವ್ರ. ನಾನು ಲಟ್ಟಿಸ್ಕೊ ಪೂರಿ. ಮಸ್ತ್ ಪೂರಿ ಅದು ರೀ. ನೋಡ್ತಿರ್ಬೋದು ನೀವು. ವೈಟ್ ಅಂದ್ರೆ ವೈಟ್, ಎಷ್ಟು ವೈಟ್ ಬಂದವು. ಎಣ್ಣೆ ಒಳಗೆ ಬಿಟ್ಟು ನೋಡ್ರಿ. ಎಣ್ಣೆ ಒಳಗೆ ಬಿಟ್ಟು ಎಂಥ ಮಸ್ತ್ ಪುರಿ ಉಬ್ಬವ ಅಲ್ವ ಅನ್ನತ್ತೀರ. ನೆಕ್ಸ್ಟ್ ಅದು ನೋಡೋಕ್ರಾಗ ಪರ್ಲ ಒಂದಕ್ಕೆ ಹೆಂಗೆ ಮಾಡ್ರಿ ಹೆಂಗೆ ನೀವು ಚಲೋ ಸುಮ್ಮಿರು. ಖುಷಿ ಅಂದನ ಜೀವ ಕಳ್ಕೋದಾಕತ್ ನೋಡ್ರಿ. ಅರ್ಧ ಬೋಗೋ ನೆಟ್ಟ ಬಂದತಿ. ಹೆಂಗೆ ಮಾಡಿದಿ, ಏನು ಮಾಡಿದಿ ಅನ್ಬೋದು. ಮ್ಯಾಲೆ ಫೋನ್ ಇಟ್ಟು ವಿಡಿಯೋ ಮಾಡೋದು ದೊಡ್ಡ ಕಷ್ಟಕರ ಕೆಲಸ ಅಂತಲೇ ಹೇಳ್ಬೋದು. ಆ ಕಷ್ಟಕರ ಕೆಲಸವನ್ನು ನಾನು ಇಷ್ಟಪಟ್ಟು ಮಾಡೀನಿ. ಸೊ ಫೈನಲಿ ಪೂರಿ ಆತ್ರಿ. ಪೂರಿ ಆದಮೇಲೆ ನಾನು ಹೇಳಿದ್ನಿ ನನ್ನ ಮದ್ವೆಗೋಸ್ಕರ ನಾ ಊರಿಗೆ ಬರತ್ತನಂತ. ಇಲ್ಲಿ ಬಂದ ಮೆಹಂದಿ ಶಾಸ್ತ್ರ ಆಗತ್ತಿತ್ತು. ಸೊ ನಾ ಹೋಗಿದ್ದಿಲ್ರಿ ಮೆಹಂದಿ ಶಾಸ್ತ್ರಕ್ಕೆ, ಬಟ್ ಒಂದು ಕ್ಲಿಪ್ ನಮ್ಮ ತಂಗಿದು ಸಿಕ್ಕಿತ್ತ, ನಾನು ಹಾಕೀನಿ. ನಿಮ್ಮ ಸ್ವಂತ ತಂಗಿ ಏನ ಅಂತ ಕೇಳ್ಬೋದು. ಇಲ್ರಿ ನಮ್ಮ ಫ್ರೆಂಡ್ ತಂಗಿ, ಬಟ್ ನಮಗೂ ತಂಗಿನ. ಹಾಗಾಗಿ ಆಕೆ ಮದ್ವೆಗೆ ಹೋಗಕ್ಕೆ ಹೇಳೇ ನಾನು ಬಂದಿದ್ದ ಸೂಟಿಗೆ. ನೋಡಿರಿ ಮೆಹಂದಿ ಶಾಸ್ತ್ರ ಆಯ್ತಕ್ಕಿದ ಚಂದ ಆಗೈತಿ. ಮಸ್ತ್ ಆಗೈತ್ರಿ ಮೆಹಂದಿ. ಯಾರ ಬೈಲುಂಗಲ್ ಕಡೆದವರು ಇದು ಇದ್ರೆ ಹೇಳ್ರಿ, ನಮ್ಮ ಫ್ರೆಂಡನ್ನು ಹಸ್ತಾಳು ದೀಪಾ ಕೆಂಗೇರಿ ಅಂತ. ಇಂಟ್ರೆಸ್ಟೆಡ್ ಇದ್ರೆ ನೀವು ಇದಕ್ಕೆ ನನ್ನ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕ್ರಿ. ನಾನು ನಿಮಗೆ ಆಕಿನ ನಂಬರ್ ಅದು ಕೊಡ್ತಾನೆ. ಪಾರ್ಲರಿಂಗ್ ರೀ, ಪೂರಾ ಮೇಕಪ್ ಎಲ್ಲ ಮಾಡ್ತಾಳು. ನೆಕ್ಸ್ಟ್ ಬಂದು ಹಳದಿ ಶಾಸ್ತ್ರ ರೀ.
ಇದು ಆಮೇಲೆ ವೀಡಿಯೋ ಸಿಗ್ತಾನೆ ನಾನು ಆಮೇಲೆ ಹಾಕೀನಿ, ಪ್ಲೀಸ್ ತಪ್ಪು ತಿಳ್ಕೊಬೇಡ್ರಿ. ನೋಡಿರಿ ಹಳದಿ ಶಾಸ್ತ್ರನೂ ಎಷ್ಟು ಮಸ್ತ್ ಮಾಡ್ಯಾರ ಅವ್ರ. ಇದೆಲ್ಲ ನಾನು ಮಿಸ್ ಮಾಡ್ಕೊಂಡೇನಿ, ಬಟ್ ಇಲ್ಲ ಯಾಕೆ ನಾ ವೀಡಿಯೋದಾಗ ನೋಡಿ ದೊಡ್ಡ ಖುಷಿ ಪಟ್ಟನಿ. ನೆಕ್ಸ್ಟ್ ಡೇ ಬಂದ ನಾನು ರೆಡಿ ಆಗನ್ರಿ. ನಮ್ಮ ಮನ್ಯಾಗ ನಾ ರೆಡಿ ಆಗಿ ಆಕಿ ಮದ್ವೆಗೆ ಅಂತ ಹೊಂಟೀನಿ. ನಾವು ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಜಗ್ಮಗ್ಗ ಅಂತಿರ್ತೇವ್ರಿ, ತಪ್ಪು ತಿಳ್ಕೊಬೇಡ್ರಿ. ಇವು ಬಂದ ನಮ್ಮ ಹೀರೋ ರೀ, ನಮ್ಮ ತಮ್ಮ. ಅವ ಏನಾಗ್ತಿದ್ದಂದ್ರೆ ವಿಡಿಯೋ ನಾನು ಮಾಡ್ಕೊಕ್ಕೆ ಹೋಗಬೇಡ ಅಂತಂದ. ನಾ ಹೇಳಿನಿ ಅವಂಗ ಪಕ್ಕ ಈ ವಿಡಿಯೋದಾಗ ನೀ ಬರತ್ತೀಯ ಅಂತ ಹೇಳಿ. ಸೊ ಬಂದ್ರಿ ಅವ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದ ಗೋಕಾಕ್ ಬಂದ್ರಿ. ಗೋಕಾಕ್ ಇತ್ತದ ಮದುವೆ. ಗೋಕಾಕ್ ಬಂದ್ವಿ. ಗೋಕಾಕ್ ಬಂದು ಎಷ್ಟು ಲೇಟ್ ಆತಂದ್ರೆ ಭಾಳ ಅಂದ್ರೆ ಭಾಳ ಲೇಟ್ ಆತ್ರಿ. ಈಕೆ ನಮ್ಮ ಫ್ರೆಂಡ ದೀಪಾ, ಆಕೆ ಶಿಲ್ಪ. ಸೊ ಭಾಳ ಅಂದ್ರೆ ಭಾಳ ಲೇಟ್ ಆತ್ರಿ. ನಮ್ಮ ಮೇಡಮು ಬಂದೆ ನೋಡ್ರಿ ಸಣ್ಣಕ್ಕೆ. ನಮ್ಮ ಬೈಲುಗಳಿಂದ ಗೋಕಾಕ್ ಹೋಗೋದು ಇಷ್ಟು ದೂರ ಐತಿ ಅಂತ ಇನ್ನೂ ಮಟ್ಟ ಗೊತ್ತಿದ್ದಿದ್ದಿಲ್ಲ ನನಗೆ. ಸೊ ಭಾಳ ದೂರ ಐತ್ರಿ. ಫೈನಲಿ ಅಕ್ಕಿ ಕಾಳು ಬಂದು ಅಕ್ಕಿ ಕಾಳು ಒಗದ್ವಿ. ಅಕ್ಕಿ ಕಾಳು ಒಗದ ಕುಂತ್ವಿ. ಸ್ವಲ್ಪ ಕುಂತು ಬ್ಯಾಸೊತ್ತು ರೀ. ಮತ್ತು ಅಲ್ಲರೇನು ಬ್ಯಾಸೊತ್ತಿಲ್ಲ ಅನ್ನೋಂಗಿಲ್ಲ, ಬ್ಯಾಸೊತ್ತು ರೀ. ಯಾಕಂದ್ರೆ ನಾವು ಫಸ್ಟ್ ಗಾಡಿಗೇನೋ ಹೋಗ್ತಿದ್ದು ಏನೋ ಗೊತ್ತಿಲ್ಲ. ಕುಂತು ಸಾಕಾಗಿ ಹೋತ್ರಿ ಕುಂತು. ಅವರು ಪ್ರೀ ವೆಡ್ಡಿಂಗ್ ಶೂಟ್ ಅದು ಹಾಕಿದ್ರು. ಸೊ ಅಲ್ಲಿ ಸ್ಕ್ರೀನ್ ಮ್ಯಾಗೆಲ್ಲ ಬರಾಕತ್ತಿತ್ತು, ಅದು ನೋಡ್ಕೊತ ಕುಂತೀರಿ. ಬಟ್ ಆದರೂ ಎಂಜಾಯ್ಮೆಂಟ್ ಇತ್ತು. ಆಫ್ಟರ್ 2 ಇಯರ್ಸ್ ಅನ್ಬೋದು ನಾನು ಫ್ರೆಂಡ್ಸನ್ನ ಮೀಟ್ ಆಗಿದ್ದೆ. ಯಾಕಂದ್ರೆ ನಾನು ಹೋದ ಸಲ ಬಂದಿದ್ನಿ, ಮೀಟ್ ಆಗೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ. ಸೊ ನೋಡ್ರಿ ಅಕ್ಕಿ ಕಾಳು ಬಿದ್ದು ಈಗ ಆಗ ಬಿದ್ದು ಅಂದೆಲ್ಲವ ಅನ್ಬೋದು ನೀವು. ಏನು ಮಾಡೋದ್ರಿ, ವಿಡಿಯೋ ಮುಂದೆ ಹೋಗಿರ್ತೈತಿ, ಹಂಗೆ ನಾವು ಒಟ್ಟು ಮಾತಾಡ್ಕೊತ ಹೋಗಿರ್ತೇವೆ. ಬಿದ್ದು ರೀ ಫೈನಲಿ ಅಕ್ಕಿ ಕಾಳು ಬಿದ್ದು. ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಕ್ಲಿಕ್ ಇರಲಿ ಅಂಥೇಳಿ ಒಂದು ಕ್ಲಿಕ್ ತೊಗೊಂಡು ಆಕೆನ ತಾಳು ಯೂಟ್ಯೂಬ್ದಾಗ ಹಾಕ್ತಾಳೆ ಅಂಬಲ್ಲಿ ಈಕೆ ಅಂಥೇಳಿ ಆಕಿನಾಗ ಚಾಲೂ ಮಾಡಿಳು. ಸೊ ಆಂಟಿ ಅಂಕಲ್ ರೀ. ನೆಕ್ಸ್ಟ್ ಬಂದ ಕಾವೇರಿ ಬರ್ತಾಳೆ ನೋಡ್ರಿ. ನೋಡಾತಾಳೆ ನೋಡ್ರಿ, ಕಿಲುಕ್ ನೋಡ್ರಿ. ಅವ್ರನ್ನೆಲ್ಲ ಯಾಕೆ ಹಿಡ್ಕೊಕತ್ತಿ ಬಿಡನತ್ತಿರು. ಫೈನಲಿ ನಾ ಹಿಡ್ಕೊಂಡ್ರಿ, ಆದರೂ ಏನು ಬಿಡಲಿಲ್ಲ. ಇದು ಸ್ಟೇಜ್ ಮ್ಯಾಗಿನ್ರಿ ಅಕ್ಕಿ ಕಾಳು ಹೋಗಿದ್ದ ಒಂದೇ ಒಂದು ಕ್ಲಿಪ್ ಮಾಡಿದ್ದು ಅದ ಸಿಗ್ತದ. ಆಮೇಲೆ ಸಂಜೆಗೆ ಬಂದಮೇಲೆ ಅವ್ರ ಸಣ್ಣ ಮಾವನ ಜೊತೆ ಆಟ ಮಾಡಕತ್ತಿರು. ಇರ್ಲ್ಯಾಕ ಸಣ್ಣ ಮಾವನ ಜೊತೆ ಮಾಡಿದ್ದು ಇವೆಲ್ಲ ಹೆಂಗಂದ್ರಿ ನೆನಪು ಉಳಿಯುವಂಥ ಒಂದೊಂದು ಮೂಮೆಂಟ್ ಇರ್ತಾವೆ. ಅವನ್ನ ಯಾವತ್ತೂ ನಾವು ಕಳ್ಕೊಬಾರ್ದಂತ. ಹಾಗಾಗಿ ನಾನು ಒಂದು ಕ್ಲಿಪ್ ಮಾಡ್ಕೊಂಡಿನಿ, ಆ ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಕಂಟಿನ್ಯೂಯಸ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೇನೆ, ಮಾಡಾಕತ್ತೇನೂ ಕೂಡ. ವಿಡಿಯೋ ಮಾಡ್ಕೊಂಡೇನ್ರಿ ಸಿಕ್ಕಾಪಟ್ಟಿ, ಎಡಿಟ್ ಮಾಡಿ ಹಾಕೋದು ಕಷ್ಟ ಐತಿ. ಇದು ಮಾತಾಡುವಾಗ ಎಷ್ಟು ಡಿಸ್ಟರ್ಬೆನ್ಸ್ ಆಗತ್ತೈತಿ ಅಂತ ನಿಮಗೆ ಗೊತ್ತಾಗತ್ತಿರ್ಬೋದು. ಊರಿಗೆ ಬಂದಮೇಲೆ ಹಿಂಗೆ ರೀ. ನಾ ಅಂದ್ಕೊಂಡಿದ್ನಿ ಊರಿಗೆ ಬಂದಮೇಲೆ ನಾನು ಫ್ರೀ ಹಾಕ್ಬೋದು ಅಂಥೇಳಿ. ಸೊ ಅದಾಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಬಂದೆವು ಅಂಥೇಳಿ ನಮ್ಮ ಉಂಡೆ ಕಟ್ಟಾತಿಳು. ಚುಮ್ಮರಿ ಉಂಡೆ ಮತ್ತು ಕಾರ್ದಾನಿ ಉಂಡೆ. ಅದನ್ನು ಸ್ವಲ್ಪ ಒಂದೊಂದು ಕ್ಲಿಪ್ ಹಿಡ್ಕೊಂಡು ನಮ್ಮ ತಮ್ಮ ಬೇಯತ್ತಿದ್ದ, ಇವನ್ನೆಲ್ಲ ಹಾಕ್ತಾರು ಅಂಥೇಳಿ. ಅವ್ನಿಗೆ ಗೊತ್ತಿಲ್ಲ ಡೈಲಿ ಲಾಗ್ ಅಂದರೆ ಏನಂಥೇಳಿ ಅನ್ನತ್ತಿದ್ದ. ಅನ್ನೋದಕ್ಕನ ಅವ್ನು ಸ್ವಲ್ಪ ಹಿಡ್ಕೊಂಡೆ ಬಿಟ್ಟಿನ್ರಿ. ಅವ್ನು ನೋಡ್ರಿ ಮಕ ಮುಚ್ಕೊಂಡು ಅಡ್ಡಾಡ್ತಾನ್ರಿ ಒಬ್ಬ ಹುಡುಗ. ಇನ್ನೊಂದು ತಮ್ಮ ಬಂದ ಊರಾಗಿರ್ತಾನ್ರಿ ಹುಂಚಿಕಟ್ಟ್ಯಾಗ. ಅವ ಬಂದ ನನಗೆ ಭೇಟಿ ಆಗಕ್ಕಂಥೇಳಿ. ಸೊ ಹಂಗಾಗಿ ನಿಂದು ಒಂದು ವೀಡಿಯೋ ಹಿಡ್ಕೊತೇನಪ್ಪ ಹಿಡ್ಕೊ ಅಂದ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ನೆಕ್ಸ್ಟ್ ಸಿಗ್ತೇನೆ ಮುಂದಿನ ವೀಡಿಯೋದಾಗ.